ಈಗ ನೀವು ಸ್ವಲ್ಪ ಹೊತ್ತಿನ ಮುಂಚೆ ಭಾಸ್ಕರನ ಹತ್ರ ಮಾತಾಡಿದ್ರಾ? ಹೌದು. ಮಾತಾಡಿದ್ರು ಅಥವಾ ಅವನಿಗೆ ಬೈದ್ರು? ಯಾಕೆ ಕೇಳ್ತಾ ಇದ್ದೀರಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಬೈದೆ. ಯಾಕೆ ಬೈಬಾರ್ದ? ಹಾಗಲ್ಲ, ನೀವು ಅವ್ರ ಅಣ್ಣ ಆಗಿ ತಮ್ಮನಿಗೆ ಬೈಯೋದು ತಪ್ಪಲ್ಲ. ಆದರೆ ಕಾರಣ ಏನು ಅಂತ ಕೇಳ್ಬೋದಾ? ಆರ್ತಿ ಅವರೇ, ನಾನು ಕಾರಣ ಇಲ್ಲದೆ ಯಾವತ್ತೂ ಯಾರ ಹತ್ರನೂ ಮಾತಾಡಲ್ಲ, ಯಾರಿಗೂ ಬೈಯೋದು ಇಲ್ಲ. ಇವತ್ತು ಅವನು ಮಾಡಿರೋ ಬೇಜವಾಬ್ದಾರಿ ತಂದಿಂದ ನಮಗೆ 50 ಲಕ್ಷ ಲಾಸ್ ಆಗಿದೆ. ಅದವನು ಗೊತ್ತಾಗಬೇಕು. ಅದ್ರ ಬದಲು ಅವ್ನು ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಅವ್ನು ಬುದ್ಧಿ ಕಲಿಯೋದು ಯಾವಾಗ? ಬುದ್ಧಿ ಕಲೀಲಿ ಅಂತ ಬೈದೆ. ತಪ್ಪಲ್ಲ. ಆದರೆ ನಿಮಗೆ ನನಗಿಂತ ದುಡ್ಡೇ ಹೆಚ್ಚಾಯ್ತಲ್ವಾ? ನಿಮಗೆ ಗೊತ್ತಿದೆ, ಆ ಟೈಮ್ನಲ್ಲಿ ನಾನು ಹಾಸ್ಪಿಟಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ಪಾಪ ಭಾಸ್ಕರನು ಹಾಸ್ಪಿಟಲಲ್ಲಿ ಒದ್ದಾಡ್ತಾ ಇದ್ದ. ಆ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ. ಅವನೆಂಥ ಪರಿಸ್ಥಿತಿನ ಎದುರಿಸ್ತಾ ಇದ್ದ ಗೊತ್ತಾ? ಇಲ್ಲಿ ಮನೆನ ನೋಡ್ಕೊಳ್ಬೇಕು, ಅಲ್ಲೇ ಆಫೀಸನ್ನ ಮೇಂಟೈನ್ ಮಾಡಬೇಕು, ಹಾಸ್ಪಿಟಲಲ್ಲೂ ಒದ್ದಾಡಬೇಕು. ಅದು ಒಬ್ಬನೇ. ಆದರೆ ಭಾವ ನೋಡಿದ್ರೆ ಆದಿತ್ಯನ ಕೇಸ್ನಲ್ಲಿ ಒದ್ದಾಡ್ತಿದ್ರಂತೆ. ನೀವು ಪ್ರಪಂಚನೇ ಬೇಡ ಅಂತ ಕೂತಿದ್ರಂತೆ. ಸೂರ್ಯ ಅವರೇ, ಬದುಕಿನಲ್ಲಿ ಒಂದೊಂದ್ಸಲ ಅಗ್ನಿ ಪರೀಕ್ಷೆಗಳು ಬರುತ್ತವೆ. ಆದರೆ ಅದು ನಮಗೆ ಕಷ್ಟ ಕೊಡೋಕೆ ಅಂತ ಅಲ್ಲ, ನಾವೆಷ್ಟು ಸಮಾಧಾನದಿಂದ ಅದನ್ನ ಎದುರಿಸ್ತೀವಿ ಅಂತ ಟೆಸ್ಟ್ ಮಾಡೋಕ್ಕೆ. ನಾವು ಆವೇಶದ ಕೈಯಲ್ಲಿ ಬುದ್ಧಿ ಕೊಡದೆ ವಿವೇಚನೆಯಿಂದ ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಇಂಥ ಪ್ರಾಬ್ಲಮ್ಗಳನ್ನು ಬಗೆಹರಿಸ್ಬೋದು ಅಲ್ವಾ? ಸುಮ್ಮನೆ ಈ ವಾದ ವಿವಾದ ಬೈಗುಳ ಇವೆಲ್ಲ ಬೇಕಾ? ಅವನ ಮನಸ್ಸಿಗೂ ಇದರಿಂದ ಎಷ್ಟೆಲ್ಲ ನೋವಾಗಿರುತ್ತೆ ಯೋಚನೆ ಮಾಡಿ. ಒಂದು ವೇಳೆ ನಿನ್ನ ಹೆಂಡತಿಯಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ತಿರುಗು ಉತ್ತರ ಕೊಟ್ಟಿದ್ದಿದ್ರೆ ಏನು ಉತ್ತರ ಕೊಡ್ತಾ ಇದ್ರಿ ನೀವು? ತಲೆ ತೆಗಿಸ್ಬೇಕಾಗಿತ್ತು ಅಲ್ವಾ? ಅವನು ನಿಮ್ಮ ಪ್ರೀತಿ ತಮ್ಮ ಅಲ್ವಾ ಸೂರ್ಯವರೇ? ನೀವು ಅವನಿಗೆ ಏನೋ ಆಗಿದ್ದಾಗೋಯ್ತು, ತಲೆ ಕೆಡಿಸ್ಕೋಬೇಡ ಅಂತ ಸಮಾಧಾನ ಮಾಡಬೇಕೇ ಹೊರತು ಬೈಬಾರ್ದು ಅಲ್ವಾ? ಹೋಗಿ ಅವನಿಗೆ ಸಮಾಧಾನ ಮಾಡಿ ಅವನ ಹತ್ರ ಮಾತಾಡಿ. ಯಾಕೆ ರಾಕಿ, ಏನಾಯ್ತು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಅಕ್ಕ, ನಾವೀ ಮನೆಗೇನು? ಏನೇ ಹೊಸ್ದಾಗಿ ಕೇಳ್ತಿದ್ಯಾ? ನಿಂಗೆ ಗೊತ್ತಿಲ್ವಾ ನಾವೀ ಮನೆಗೇನು ಅಂತ? ಅಕ್ಕ ಮೊದಲು ಹೇಳಿ. ಸರಿ, ನಾವಿಬ್ರು ಈ ಮನೆ ಸೊಸೆ ಅಂದಿರು. ಈಗ ಹೇಳಿ ಏನಾಯ್ತು ಅಂತ. ಯಾವತ್ತಾದ್ರೂ ನಿಮಗೆ ಆ ರೀತಿ ಅನಿಸಿದ್ಯಾ ನಾವಿಬ್ರು ಈ ಮನೆ ಸೊಸೆ ಅಂದ್ರು ಅಂತ? ಯಾಕೆ ರಾಕಿ, ಏನಾಯ್ತು? ಇನ್ನೇನಾಗಬೇಕು? ಈ ಮನೆ ಯಜಮಾನ ಅಂತ ಅನ್ಸ್ಕೊಂಡಿದ್ದಾರಲ್ಲ ಅವರು ನನ್ನ ಗಂಡನ್ನ ಹೀನಮಾನ ಬೈತಾ ಇದ್ರು. ನನಗೆ ಬಂದ ಕೋಪಕ್ಕೆ ಏನ್ ಮಾಡ್ಲು ಅನಿಸ್ತಾ ಇತ್ತು. ಆದ್ರೆ 1-2 ದಿನಕ್ಕೆ ಮಾತಾಡಿದ್ಲು ಅನ್ನೋ ಅಪವಾದಕ್ಕೆ ಒಳಗಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೆ. ಅಕ್ಕ, ನನಗೆ ಈ ಅವಮಾನ ಎಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೂರ್ಯ ಭಾಸ್ಕರನ್ ಬೈದ್ನಾ? ಪಾಪ ಭಾಸ್ಕರ, ಸೂರ್ಯ ಹಾಕಿದ ಗೆರೆನೂ ದಾಟೋದಿಲ್ಲ. ಹೀಗಿರುವಾಗ
ಭಾಸ್ಕರಂಗ್ ಬಯೋದಕ್ಕೆ ಸೂರ್ಯಂಗ್ ಮನ್ಸಾದ್ರೂ ಹೇಗೆ ಬರುತ್ತೋ? ಅದೇನೋ ಆಫೀಸ್ ಅಂತೆ, ಫೈಲ್ ಅಂತೆ, ಅದೇನೇ ಇರ್ಲಿ ಅಕ್ಕ, ನಾವು ಸುಮ್ಮನೆ ಇರ್ತೀವಿ ಅಂತ ಬಾಯಿ ಬಂದಾಗ ಮಾತಾಡೋದಾ? ಇವ್ರು ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಇವ್ರು ಅಂದಾಗೆಲ್ಲ ಅನ್ನಿಸ್ಕೊಂಡು ಬೈದಾಗೆಲ್ಲ ಬೈಸ್ಕೊಂಡು ಇವ್ರು ಹಾಕೋ ಭಿಕ್ಷೆ ಇಸ್ಕೊಳ್ಳೋರು ಅನ್ಕೊಂಡಿದಾರ? ಏನೇನೆಲ್ಲ ಮಾತಾಡಿದ್ರು ಗೊತ್ತಾ ಅಕ್ಕ? ನಾವೇನ್ ಬಿಟ್ಟಿ ಬಿದ್ದಿದೀವಾ? ಏನ್ ಮಾಡೋದ್ರಾಕಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ? ಅದಕ್ಕೆ ಇರೋದ್ರಲ್ಲೇ ತೃಪ್ತಿ ಪಟ್ಕೋಬೇಕು. ಇಲ್ಲ ಅಂದ್ರೆ ಹೀಗೆ ಮನಸ್ಸು ಕೆಡಿಸ್ಕೊಂಡು ಸಂಕಟ ಅನುಭವಿಸ್ಬೇಕಾಗತ್ತೆ. ಮನಸ್ಸು ನಾವು ಕೆಡಿಸ್ಕೋತಾ ಇಲ್ಲ ಅಕ್ಕ, ಅವ್ರು ಕೆಡಿಸ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ. ಅವರಿಗೋಸ್ಕರ ಆದಿತ್ಯ ಬೇಕು ಅಂತ ಶಶಾಂಕ್ ಮನೆಗೆ ಎಲ್ಲರೂ ಹೋಗಿ ಬೇಡ್ಕೊಂಡ್ವಿ. ಇದರಿಂದ ನಮ್ಗೇನಾದ್ರೂ ಸಿಕ್ತಾ? ಎಲ್ಲ ಅವರಿಗೋಸ್ಕರನೇ. ಇವ್ರ ಸೀಮಂತ, ಆಸ್ಪತ್ರೆ, ಕೋರ್ಟು, ಭಾಸ್ಕರ್ ಸಿಕ್ತಾಗ್ಲೆಲ್ಲ ಇದೇ ಮಾತು. ನನ್ಗಂತೂ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಅಲ್ಲ ಅಕ್ಕ, ಇವ್ರಿಗೆ ಸ್ವಲ್ಪನಾದ್ರೂ ಇದೆಲ್ಲ ನೆನಪಿದ್ಯಾ? ಅದೇನೋ ಹೇಳ್ತಾರಲ್ಲ, ಹೊಳೆ ದಾಟದ್ಮೇಲೆ ಅಂಬಿಗ ಯಾಕೆ ಅಂತ, ಆ ರೀತಿ ಇವರೆಲ್ಲ. ಎಲ್ಲ ಫೆಸಿಲಿಟೀಸ್ ಇವ್ರೊಬ್ರಿಗೆ ಮಾತ್ರ ಸಿಗ್ಬೇಕು. ನಮಗೆ ಏನ್ ಸಿಕ್ಕ್ರೆ ಏನು, ಏನ್ ಬಿಟ್ರೆ ಏನು? ಅವ್ರೊಬ್ರು ಮಾತ್ರ ಮನುಷ್ಯರು, ನಾವೆಲ್ಲ ಏನೂ ಅಲ್ಲ. ನೀನು ಹೇಳ್ತಾ ಇರೋ ಸರಿನೇ ರಾಕಿ, ಆದರೆ ನೀನು ಇಷ್ಟಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ನಾನು ಇಷ್ಟು ವರ್ಷದಿಂದ ಈ ಮನೆಗೋಸ್ಕರ ದುಡಿತಾನೇ ಇದ್ದೀನಿ. ಈಗ 1.5 ವರ್ಷದಿಂದ ಸಂಪೂರ್ಣವಾಗಿ ಅವಳು ಸೇವೆ ಮಾಡೋದೇ ನನ್ನ ಕೆಲಸ ಆಗ್ಬಿಟ್ಟಿದೆ. ಅಕ್ಕ ಅಕ್ಕ ಅಂತ ನಂಗೆ ಪೂಸಿ ಹೊಡೆದು ನನಗೆ ಗೊತ್ತಿಲ್ದಂಗೆ ನನ್ನ ಅವಳು ಸರ್ವೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಂಗೆ ಎಷ್ಟು ಬೇಜಾರಾಗ್ತಿರ್ಬೇಕು ಹೇಳು. ನಿಜ ಅಕ್ಕ, ನೀವು ನನಗೆ ಎಚ್ಚರಿಕೆ ಕೊಡದೆ ಹೋಗಿದ್ರೆ ನನಗೂ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆಫೀಸಲ್ಲಿ ಗಂಡ ಯಜಮಾನ, ಮನೇಲಿ ಹೆಂಡತಿ ಯಜಮಾನಿ, ಎಲ್ಲ ಕಡೆ ಇವ್ರದೇ ದರ್ಪ. ಎಷ್ಟು ದೌಲತ್ ಮಾಡ್ತಾರೆ ಗೊತ್ತಾ ಅಕ್ಕ? ನಾವು ಮಾತ್ರ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇಲಿಗಳು ಬಿಲ್ದಲ್ಲಿ ಇರ್ತಾವಲ್ಲ ಹಾಗೆ. ಇವ್ರು ರಾಜರು ಅನ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಬಿತ್ತು ಇವ್ರ ಯಜಮಾನ್ಕೆಗೆ. ಹೋಗ್ಲಿ ಬಿಡು ರಾಕಿ, ನ್ಯಾಯವಾಗಿ ನೋಡಿದ್ರೆ ಇವ್ರ ಮನೆ ಹಿರಿಮಗ. ಆದ್ರೆ ಯಾರು ಹಿರಿಮಗನ್ ಥರ ನೋಡ್ಕೊಳ್ಳೋದೇ ಇಲ್ಲ ಇವ್ರನ್ನ. ಹೌದಲ್ಲ? ಕಂಪ್ನಿ ಶುರು ಮಾಡಿದ್ಯಾರು? ಮಾವ ಮತ್ತೆ ರವಿ ಬಾವ. ಕಂಪ್ನಿನ ಬೆಳೆಸಿದ್ದು ಕೂಡ ಬಾವನೇ. ಇಷ್ಟ್ರ ಮಧ್ಯೆ ಆದಿತ್ಯನ್ ಕೇಸು ಅಂತ ಭಾವನ್ನ ಕೋರ್ಟಿಗೆ ಹೋಗೋ ರೀತಿ ಮಾಡಿದ್ರು. ಇಷ್ಟೆಲ್ಲ ಇದ್ರೂ ಬಾವ ಕೋರ್ಟು ಕಚೇರಿ ಅಂತ ಯಾಕೆ ಅಲಿಬೇಕು ಹೇಳಿ? ಕಂಪ್ನಿಲಿ ಎಷ್ಟು ಜನ ಇದ್ರೂ ಸಾಲದು, ಅಂಥದ್ರಲ್ಲಿ ಇವರು ನಾಚೆಗೆ ಹಾಕಿದ್ದಾರೆ. ಯಾಕೆ ಹೇಳಿ? ಯಾಕಂದ್ರೆ ಇವ್ರು ಮೆರಿಬೇಕಲ್ಲ, ಅದಕ್ಕೆ. ಬಾವ ಅಲ್ಲೇ ಇದ್ರೆ ಇವರಿಗೆ ಕಂಪ್ನಿ ಮೇಲೆ ಪೂರ್ತಿ ಹಿಡ್ತ ಸಿಗಲ್ಲ. ಅದೇ ಅವ್ರು ಹೊರಗಡೆ ಇದ್ರೆ ಎಲ್ಲ ಇವ್ರದೇ ಆಗುತ್ತಲ್ಲ. ಛೇ, ಎಂಥ ಜನಗಳೋ ಏನು. ಅಣ್ಣ ತಮ್ಮ ಅಂತನಾದ್ರೂ ಬೇಡ್ವಾ? ಅದಕ್ಕೆ ರಾಕಿ ಹೇಳೋದು, ಹುಟ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ. ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡ್ಬಿಟ್ಟಿರ್ಬೇಕು. ಆಫೀಸಲ್ಲಿ ನೀವು, ಮನೆಯಲ್ಲಿ ನಾನು, ಎಲ್ಲರನ್ನೂ ಹತೋಟಿನಲ್ಲಿ ಇಟ್ಕೊಳ್ಳೋಣ ಅಂತ. ಇಲ್ಲಾಂದ್ರೆ ಹೀಗೆಲ್ಲ ಆಗ್ತಿತ್ತಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅಕ್ಕ. ನೋಡ್ತಾ ಇರಿ, ರಾಕಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ಯಾಕೆ? ನನಗೇನು ಆಸೆ ಇರಲ್ವಾ ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ? ನೋಡ್ತಾ ಇರಿ ಇನ್ನು ಮುಂದೆ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ. ಹುಷಾರು ರಾಕಿ, ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆದಿತ್ತು. ಏನೇ ಹೆಜ್ಜೆ ಇಟ್ಟರು ಹೆಜ್ಜೆ ಗುರ್ತು ಹಿಂದೆ ಉಳಿಬಾರ್ದಷ್ಟೇ. ಅಂಥದ್ದೇನೂ ಆಗಲ್ಲ ಅಕ್ಕ. ನಾನಿಲ್ಲಿ ಕಾಲು ನೋವಿಂದ ನರಳ್ತಾ ಇದ್ರು ನನ್ನ ಬಗ್ಗೆ ಯಾರಿಗೂ ಕೇರಿಲ್ಲ. ಹೀಗೆ ಬಿಟ್ರೆ ನಾಳೆ ನಾನು ಸತ್ರು ನನಗೆ ಯಾರು ಒಂದು ಹನಿ ನೀರು ಬಿಡಲ್ಲ. ಅದಕ್ಕೆ ಏನ್ ಮಾಡ್ತೀಯಾ? ನಾನು ಅತ್ತೆ ಹತ್ರ ಮಾತಾಡ್ತೀನಿ. ನಾನು ಯಾರಿಗೂ ಹೆದರೋದಿಲ್ಲ. ಯಾಕೋ ಭಾಸ್ಕರ ಹ್ಯಾಪ್ ಮೂರು ಹಾಕೊಂಡು ನಿಂತಿದ್ಯಾ? ಹೆಂಡತಿ ಜೊತೆ ಜಗಳನಾ? ಲವ್
ಇಷ್ಟು ದಿನ ಹೆಂಡತಿ ಜೊತೆಲಿರಲಿಲ್ಲ, ಹ್ಯಾಪ್ ಮುರ ಹಾಕ್ಕೊಂಡು ಓಡಾಡ್ಕೊಂಡಿದ್ದೆ. ಈಗ ಪಕ್ಕದಲ್ಲಿ ಚಂದನದ ಗೊಂಬೆ ಅಂತ ಹೆಂಡತಿ ಇದ್ದಾಳೆ. ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರೋದು ಬಿಟ್ಟು ಹ್ಯಾಪ್ ಮುರ ಹಾಕೊಂಡು ನಿಂತಿದೆಯಲ್ಲ. ಬಿಡೋಣ, ನಿನಗೆ ಯಾವಾಗಲೂ ತಮಾಷೆನೆ. ಓ ಗೊತ್ತಾಯ್ತು ಬಿಡಪ್ಪ. ರಾಕಿ ಕಾಲಿಗೆ ಪೆಟ್ಟಾಗಿದೆ, ಇವ್ನು ನೋಡಿದ್ರೆ ಖುಷಿಯಾಗಿ ಓಡಾಡ್ಕೊಂಡಿರು ಅಂತಿದ್ದಾನೆ ಅಂತನಾ? ಕಾಲಿಗೆ ಪೆಟ್ಟಾಗಿದ್ರೆ 2 ದಿನದಲ್ಲಿ ಸರಿ ಹೋಗುತ್ತೆ. ರಾಯರ್ ಮುಖ ನೋಡಿದ್ರೆ ಜೀವನ ಪೂರ್ತಿ ಸರಿನೂ ಹೋಗಲ್ಲೇನೋ ಅನ್ನೋ ಥರ ಇದೆ. ಏನು ವಿಷಯ? ಏನಾಯ್ತು? ಯಾರಾದರೂ ಬೈದ್ರಾ? ನೀನು ಹೀಗೆ ನಿಂತಿದ್ರೆ ನಮ್ಗೇನು ಅರ್ಥ ಆಗುತ್ತೆ? ಮಾತಾಡೋ. ಹೌದಣ್ಣ, ಬೈಸ್ಕೊಂಡೆ. ಯಾರು ಬೈದ್ರು? ಸೂರ್ಯಣ್ಣ. ಸೂರ್ಯನ? ಯಾಕಂತೆ? ಅವತ್ತು 50 ಲಕ್ಷ ಲಾಸ್ ಆಗಿತ್ತಲ್ಲ, ಆ ಫೈಲ್ಸ್ನೆಲ್ಲ ಕಂಪ್ನಿಯವರು ರೆಫರೆನ್ಸಿಗೆ ಕೇಳಿದ್ರು ಅಂತ ಅವ್ರಿಗೆ ಕೊಟ್ಟಿದ್ದೆ. ಅದಕ್ಕೆ ಅವ್ರಿಗೆ ಯಾಕೆ ಕೊಡೋಕೆ ಹೋದೆ, ಅವ್ರು ನಮಗೆ ಮೋಸ ಮಾಡಿಬಿಟ್ರೆ ಅಂತ ಬೈದ. ವ್ಯವಹಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾರೇನೋ? ಹಾಗಲ್ಲ, ನನ್ನನ್ನು ಯಾರೋ ಅನ್ನೋಗಿ ಮಾತಾಡ್ದ ಗೊತ್ತಾ? ಯಾರೋ ಅನ್ನೋ ಹಾಗೆ ಮಾತಾಡದ್ನ? ನೀನೇನಾದ್ರೂ ಆಗಿ ತಿಳ್ಕೊಂಡಿದೀಯೋ? ಇಲ್ಲ ಅಣ್ಣ, ಅವನು ಬಾಯಿ ಬಿಟ್ಟೆ ಹೇಳ್ದ, ನಾನು ಯಾರ್ದೋ ಮೇಲೆ ಡಿಪೆಂಡ್ ಆಗಲ್ಲ ಅಂತಂದ. ಇಷ್ಟಕ್ಕೆ ಅಷ್ಟೆಲ್ಲ ಬೈಯೋದಾ? ಏನೋ ಆಗಬಾರ್ದು ಆಗೋಯ್ತು. ನಾನು ಅವ್ನಿಗೆ ಹೇಳಿದ್ದೆ ತಾನೆ, ಆದಿತ್ಯನ ಕೇಸ್ ಮುಗಿದ್ಮೇಲೆ ನಾವೆಲ್ಲ ಸೇರಿ ಸಾಲ್ವ್ ಮಾಡೋಣ ಅಂತ. ಈಗೀಗ ಅವನ ವರ್ತನೆ ಬದಲಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಮಾತಾಡ್ತಿದ್ದಾನೋ ಏನೋ. ಅದಕ್ಕೆ ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ಅರ್ಜೆಂಟಾಗಿ ಬಾ ಅಂತ ನನಗೆ ಫೋನ್ ಬಂತು. ಆವಾಗ ರಿಜೆಕ್ಟೆಡ್ ಪೀಸ್ಗಳ ಬಗ್ಗೆ ಗಮನ ಕೊಡೋದಕ್ಕಾಗಿಲ್ಲ, ಹಾಗೆ ಹೋದೆ. ಹೀಗೆ ನೋಡಿದ್ರೆ ಯೋಚನೆ ಮಾಡಬೇಡ. ಅಂಥ ಸಮಯದಲ್ಲಿ ಯಾರೇ ಆದರೂ ಹೀಗೆ ಮಾಡ್ತಿದ್ರು. ಇದನ್ನು ಹೀಗೆ ಬಿಡಬಾರ್ದು, ನಾನೇ ಸರಿ ಮಾಡ್ತೀನಿ. ಅತ್ತೆ, ಏನು ರಾಕಿ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮಾತಾಡು. ಏನಿಲ್ಲ, ನೀವು ತಪ್ಪು ತಿಳ್ಕೊಬಾರ್ದು. ತಪ್ಪು ತಿಳ್ಕೊಳ್ಳೋಂಥ ವಿಷಯನ? ಹಾಗೇನಿಲ್ಲ, ಆದರೂ ನೀವೇನು ಅನ್ಕೋತೀರೋ ಏನೋ ಅಂತ. ಮರುದ್ದ ಪೀಠಕ್ಕೆ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ಅತ್ತೆ, ನೀವು ಇದೇ ರೂಮಲ್ಲಲ್ವಾ ಮಲ್ಕೊಳ್ಳೋದು? ಹ್ಞೂ ಕಣೆ, ಏನು ಮಾಡೋದು? ಮೇಲ್ಗಡೆ ರೂಮಲ್ಲಿ ಒಳ್ಳೆ ಗಾಳಿ ಬೆಳಕು ಬಂದರೂ ನಾ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಹಾಳಾದಿ ಕಾಲು ನೋವು ಬೇರೆ. ಹೌದತ್ತೆ, ನನಗೂ ಅಷ್ಟೇ. ಕಾಲು ಎಷ್ಟು ನೋವಾಗಿದೆ ಗೊತ್ತಾ? ರಾತ್ರಿ ಅಂತೂ ಮೆಟ್ಲ ತಿಳಿಯೋ ಅಷ್ಟರಲ್ಲಿ ನನ್ನ ಪ್ರಾಣನೇ ಹೋಗ್ಬಿಡ್ತು ಗೊತ್ತಾ ಅತ್ತೆ. ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ಅತ್ತೆ, ನನಗೂ ಮೆಟ್ಲ ತಿಳಿಯೋಕೆ ತುಂಬ ಕಷ್ಟ ಆಗ್ತಾ ಇದೆ. ನಿಮಗೂ ಅಷ್ಟೇ ಅಲ್ವಾ? ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೊಂದು ರೂಮ್ ಇದೆ ಅಲ್ವಾ, ಆರತಿ ಅಕ್ಕನ ಮೇಲ್ಗಡೆ ಶಿಫ್ಟ್ ಮಾಡಿಸಿ ನಾನು ಇಲ್ಲಿರಲ್ಲ. ಅದು ಹೇಗೆ ಸಾಧ್ಯ? ಅವಳು ಹಸಿ ಬಾಣಂತಿ. ಮೆಟ್ಲು ಹತ್ತಿ ಇಳಿಯೋಕ್ಕೆ ಅವಳಿಗೆ ನಾರ್ಮಲ್ ಡೆಲಿವರಿ ಅಲ್ಲ ಆಗಿರೋದು, ಸಿಸೇರಿಯನ್. ಜೊತೆಲಿ ಮಗು ನೋಡ್ಕೋಬೇಕಾಗುತ್ತೆ. ಏನೋ ಮಾಡೋಕ್ಕೋಗಿ ಏನೋ ಆಗಬಾರ್ದು. ಅಲ್ಲ ಅತ್ತೆ, ಬಾಣಂತಿಯರು ಅಂದರೆ ಯಾವಾಗಲೂ ಮಲ್ಕೊಂಡೇ ಇರ್ತಾರೆ. ಅದಕ್ಕೆ ಮೇಲಿನ ರೂಮ್ ಆದ್ರೇನು ಕೆಳಗಿನ ರೂಮ್ ಆದ್ರೇನು ಎರಡೂ ಒಂದೇ ತಾನೇ. ನಿನಗಿನ್ನೂ ಹುಡುಗಾಟದ ಬುದ್ಧಿ ಹೋಗಿಲ್ವಾ? ಬಾಣಂತಿ ಅಂದರೆ ರೆಸ್ಟ್ ಬೇಕು. ಅವಳು ಮಲಗಿದ್ದಾಗ ಮಗು ಹತ್ರ ನಾವೇ ಯಾರಾದರೂ ಹೋಗಿ ಸುಧಾರಿಸ್ತೀವಿ. ನಿನ್ನ ಮಾತು ಕೇಳ್ಕೊಂಡು ಅವಳ ರೂಮ್ನ ಮೇಲಿಗೆ ಶಿಫ್ಟ್ ಮಾಡಿಬಿಟ್ರೆ ಎಲ್ಲ ಕೆಲಸನೂ ಅವಳಿಗೆ ಆಗತ್ತೆ. ಆಮೇಲೆ ಅವಳಿಗೆ ಬೆನ್ನೋವು ಬರುತ್ತೆ, ವಾಕ್ ಮಾಡಬೇಕಾಗತ್ತೆ. ಮೇಲಿದ್ರೆ ವಾಕ್ ಮಾಡೋಕ್ಕಾಗತ್ತಾ? ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ. ಅಲ್ಲೇ ಬಾಲ್ಕನಿಲೇ ವಾಕ್ ಮಾಡ್ಬೋದಲ್ಲ ಅತ್ತೆ? ಬಾಲ್ಕನಿಲಿ ವಾಕ್ ಮಾಡೋಕ್ಕೂ ಲಾನಲ್ಲಿ ವಾಕ್ ಮಾಡೋಕ್ಕೂ ವ್ಯತ್ಯಾಸ ಇಲ್ವಾ? ನಿನಗಂತೂ ಗೊತ್ತಾಗಲ್ಲ, ನಾವದು ನೋಡ್ಕೋಬೇಕು ತಾನೆ. ಅತ್ತೆ, ನನ್ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆ. ನಾನೇನು ಸುಮ್ಮನೆ ಕೇಳ್ತಾ ಇಲ್ವಲ್ಲ. ನನಗೆ ಮೆಟ್ಲತ್ತಕ್ಕಾಗಲ್ಲ ಅತ್ತೆ. ನಿನಗೆ ಪೆಟ್ಟಾಗಿದೆ ಅಂದರೆ ನೀ ತಾನೇ ಹೇಗೆ ಮೆಟ್ಲ ಮೇಲೆ ಹತ್ಕೊಂಡು ಹೋಗೋಕ್ಕಾಗತ್ತೆ? ಹೇಗಿದ್ರು ನಿಮ್ಮ ಮಾವ ಊರಲ್ಲಿ ಇಲ್ವಲ್ಲ, ನೀನು ನನ್ನ ಜೊತೆ ಬಂದು ಮಲ್ಕೋ. ಇಲ್ಲ ಅತ್ತೆ, ನನ್ನಿಂದ ಅದೆಲ್ಲ ಆಗೋದಿಲ್ಲ. ನಿನಗೆ ಯಾವುದಾಗುತ್ತೆ? ಇದಾಗಲ್ಲ, ಅದಾಗಲ್ಲ, ಯಾವುದೂ ಆಗಲ್ಲ. ನೋಡು, ನಿಧಾನಕ್ಕೆ ಮೆಟ್ಲತ್ತಿ ಮಾಡಿ ಮೇಲೆ ಹೋಗು. ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾಡೋಕ್ಕಾಗಲ್ಲ.
ಆಗ ಗೊಂಬೆ ಪುಡು ಪುಡ ಯಾಕೋ ಹೆದರ್ಕೊಂಬಿಟ್ಟೆನೋ ಪುಟ ನೀವು ನನ್ನ ಜೊತೆ ಈ ಕತೆ ಹೇಳ್ಬಿಡಿ. ಯಾಕೆ ಹೇಳ್ಬಾರ್ದು? ನಂಗೆ ಭಯ ಆಗುತ್ತೆ. ನಮ್ ರಾಜ್ಕುಮಾರಂಗ್ ಭಯ ಆಗೋಯ್ತಾ? ತುಂಬಾ ಹೆದರಿಕೆ ಆಯ್ತು. ಅಲ್ಲಿ ನೋಡಿ, ಅಲ್ಲಿ ಬಲ ಆಗ್ತದೆ. ಸೂರ್ಯ ಅವರೇ, ಅವನಿಗೆ ಯಾಕೆ ದೇವದ ಕತೆ ಹೇಳ್ತಾ ಇದ್ದೀರಾ? ಅರೆ ನನಗೆ ಬೇಕಂತ ಹೇಳೋದು ಆರ್ತಿಯವ್ರೆ. ಅವ್ನು ಕೇಳ್ದ, ನಾನು ಹೇಳ್ದೆ. ನಾನು ಸಿಂಪಲ್ ಸ್ಟೋರಿ ಕೇಳಿದೆ, ದೇವದ ಕತೆ ಅಲ್ಲ. ನೀವು ನನ್ನ ಹೆದರ್ಸ್ತಿದ್ದೀರಾ. ಆದಿ, ನಿನಗೆ ತುಂಬ ಹೆದರಿಕೆ ಆಗತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾವು ಈ ರೂಮ್ ಬಿಟ್ಟು ಮೇಲೆ ರೂಮಿಗೆ ಶಿಫ್ಟ್ ಆಗಿಬಿಡೋಣ. ಮೇಲ? ಯಾಕಮ್ಮ? ನೀನೇ ಹೇಳ್ದಲ್ಲೋ, ಇಲ್ಲಿನ ರೂಮಿನ ಕಿಟಕಿಗಳಲ್ಲಿ ನೋಡಿದ್ರೆ ನನಗೆ ತುಂಬ ಹೆದರಿಕೆ ಆಗುತ್ತೆ ಅಂತ, ಅದಕ್ಕೆ ಮೇಲೆ ಶಿಫ್ಟ್ ಆಗಿಬಿಡೋಣ. ಸುಮ್ಮನೆ ಅಂದಮ್ಮ, ನಂಗೇನು ಭಯ ಆಗಿಲ್ಲ. ಅಪ್ಪನ ಹೆದರ್ಸಕ್ ಹಿಂಗ್ ಮಾಡಿದ್ದು. ಮುದ್ದು ಕಳ್ಳ, ನನ್ನನ್ನೇ ಎದುರಿಸ್ತೀನಿ ಅಂತ ಹೇಳ್ತೀಯ? ಸುಳ್ಳು ಹೇಳ್ತೀಯ ನೀನು? ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮನ್ನ ಹೆದರ್ಸಕ್ಕೆ ಮಾಡಿದ್ದು. ಆದಿ, ಆದ್ರೂ ಬೇಡ ಕಣೋ, ನಾವು ಮೇಲಿನ ರೂಮ್ಗೆ ಶಿಫ್ಟ್ ಆಗಿಬಿಡೋಣ. ಅಮ್ಮ ಬೇಡ ಅಮ್ಮ, ಸ್ಕೂಲಿಂದ ಬರ್ತೀನಿಲ್ಲ, ತುಂಬಾ ಟೆನ್ಷನ್ ಆಗುತ್ತೆ. ಮೇಲೆ ಕೆಳಗಡೆ ಸುಸ್ತಾಗ್ಬಿಡುತ್ತೆ ನಂಗೆ. ಹಾಗಂದ್ರೆ ಹೇಗೋ ಆದಿತ್ಯ, ಈಗ ನೋಡು, ನೀನು ಮೆಟ್ಲು ಹತ್ತಿ ಇಳಿದು ಮಾಡಿದ್ರೆ ನಿನಗೆ ಎಕ್ಸಸೈಸ್ ಆಗುತ್ತೆ, ಸ್ಟ್ರಾಂಗ್ ಬಾಯ್ ಆಗ್ತಿ ಕಣೋ. ಇಲ್ಲ ಅಮ್ಮ, ನಾನು ಅಪ್ಪ ಬೆಳಿಗ್ಗೆ ಜಾಗಿಂಗಿಗೆ ಹೋಗ್ತೀವಿ. ಮತ್ತ್ಯಾಕೆ ಮೇಲೆ ಕೆಳಗಡೆ? ನೀವು ನಗ್ಬೇಡಿ. ಅಲ್ಲ ಆದಿತ್ಯ, ಹಾಗಲ್ಲ ಕಣೋ. ನೋಡು, ಈಗ ನಿಮ್ಮ ರೂಮು ಮೇಲೆ ಇದೆ, ನಾವು ಕೆಳಗಿದ್ದೀವಿ. ಈಗ ನೀನು ಪಾಪು ನೋಡೋಕ್ಕಾದ್ರೆ ಕೆಳಗೆ ಬರಬೇಕಲ್ವಾ? ಅದ್ರ ಬದಲು ನಾವೇ ಮೇಲೆ ಶಿಫ್ಟ್ ಆಗಿಬಿಟ್ರೆ ಪಾಪುನ ಯಾವಾಗ ಬೇಕಾದ್ರೆ ನೋಡ್ಬೋದು. ಅದಕ್ಕೆ ನನ್ನ ಕಂಡೀಷನ್ ಏನೋ ಅದು? ರೂಮು ಕೊಳೆ ಆದ್ರೆ ಬೈಬಾರ್ದು, ಬುಕ್ಸು ಬಿದ್ದಿದ್ರೂ ಬೈಬಾರ್ದು. ಓಕೆ ಅಂದ್ರೆ ಬನ್ನಿ. ಆರ್ತಿಯವ್ರೆ, ಏನಿದು ತಮಾಷೆ ಮಾಡ್ತಾ ಇರ ಆದಿತ್ಯ ಹತ್ರ ಅನ್ಕೊಂಡೆ. ಸೀರಿಯಸ್ ಆಗಿ ಹೇಳ್ತಾ ಇರಲ್ಲ, ನಾವ್ಯಾಕೆ ಮೇಲೆ ಹೋಗ್ಬೇಕು? ಅದು ಹಾಗಲ್ಲ ಸೂರ್ಯ ಅವರೇ, ಮನೆಯ ಮೇಲೆ ನಮ್ಮೊಬ್ಬರ ಬಗ್ಗೆನೇ ಯೋಚನೆ ಮಾಡೋಕ್ಕಾಗತ್ತಾ? ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಈಗ ಯಾರಿಗೆ ಏನಾಗಿದೆ ಆರ್ತಿಯವ್ರೆ? ರಾಕಿ ಬಿದ್ದುಬಿಟ್ಟು ಕಾಲಿಗೆ ತುಂಬ ಪೆಟ್ಟು ಮಾಡ್ಕೊಂಡಿದ್ದಾಳೆ. ಅವಳಿಗೆ ಆಕ್ಸಿಡೆಂಟ್ ಆಗಿದೆ. ಡಾಕ್ಟ್ರು ಅವಳಿಗೆ ಜಾಸ್ತಿ ಓಡಾಡಬೇಡಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಸ್ಟೆಪ್ಸ್ ಹತ್ತುತ್ತಿರೋದನ್ನು ನಾನೇ ನೋಡಿದೆ. ತುಂಬ ಕಷ್ಟಪಡ್ತಾಯಿದ್ಲು ಸೂರ್ಯ ಅವರೇ. ಅದಕ್ಕೆ ನಾವು ಮೇಲ್ ರೂಮಿಗೆ ಶಿಫ್ಟ್ ಆಗೋಣ, ಅವ್ರ ಕೆಳಗೆ ಇರಲಿ ಪ್ಲೀಸ್. ಹಾಗಲ್ಲ ಆರ್ತಿಯವ್ರೆ, ನಿಮಗೆ ತೊಂದರೆ ಆಗುತ್ತಲ್ವಾ? ನನಗೇನು ತೊಂದರೆ ಆಗಲ್ಲ. ಹಾಗೇನಾದರೂ ಇದ್ದರೆ ನಿಮ್ಮ ಹತ್ರ ಹೇಳಲ್ವಾ ನಾನು? ನಿಮಗೆ ತೊಂದರೆ ಆದರೂ ನೀವು ಪರವಾಗಿಲ್ಲ, ಬೇರೆಯವ್ರ ಖುಷಿನೇ ನನಗೆ ಮುಖ್ಯ ಅಂತ ಹೇಳ್ತೀರ. ನೀವು ಹೇಳಿದ್ಮೇಲೆ ಇಲ್ಲ ಅಂತೀನ? ಹೋಗೋಣ. ಹಾಗಾದರೆ ನಾನು ರಾಗಿಗೆ ಹೇಳಿಬಿಟ್ಟು ಬರ್ತೀನಿ. ರಾಕಿ, ಟೈಮ್ ಆಯಿತು, ಟಿ ವಿ ಆಫ್ ಮಾಡು, ನಡಿ ಮೇಲೆ ಹೋಗಿ ಮಲ್ಗೋಣ. ನಿನಗೆ ಹೇಳ್ತಾ ಇರೋದೆ, ಬಾರ ಮೇಲೆ ಹೋಗಿ ಮಲ್ಗೋಣ. ನಾನು ಬರಲ್ಲ. ರಾಕಿ, ಯಾಕೆ ಈ ಥರ ಹಠ ಮಾಡ್ತಿದ್ಯಾ ನೀನು? ನಡಿ ಮೇಲ್ಗಡೆ, ನಿಧಾನ ಕರ್ಕೊಂಡು ಹೋಗ್ತೀನಿ, ಏನಾಗೋದಿಲ್ಲ, ನಡಿ ಬಾ. ಸಾಧ್ಯನೇ ಇಲ್ಲ. ನನ್ನನ್ನು ಇಲ್ಲಿ ಕರ್ಕೊಂಡು ಬರೋಕ್ಕೆ ಮುಂಚೆನೇ ನೀನು ಇದನ್ನು ಯೋಚನೆ ಮಾಡಬೇಕಾಗಿತ್ತು. ನೆನ್ನೆ ರಾತ್ರಿ ಏನಂತ ಹೇಳಿದೆ ನೀನು? ಬೆಳಗಾಗಲಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇಲ್ಲ, ನನಗೆ ಇಷ್ಟೊಂದು ಪೆಟ್ಟಾಗಿ ನಾನು ಒದ್ದಾಡ್ತಾ ಇದ್ದೀನಿ, ನಿಮ್ಗೆ ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ವಾ? ಸ್ವಲ್ಪ ಮೆತ್ತಿಗೆ ಮಾತಾಡಿ, ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ, ನಾನು ಇನ್ನೂ ಜೋರಾಗಿ ಮಾತಾಡ್ತೀನಿ. ನೋಡು, ತಾಯಿನೇ ಆಗಲಿ ಮಗು ಅಳ್ದೇ ಇದ್ರೆ ಹಾಲು ಕೊಡಲ್ಲ. ನಮಗೇನು ಬೇಕೋ ಅದನ್ನ ನಾವು ಕೇಳ್ಪಡೋದ್ರಲ್ಲಿ ತಪ್ಪೇನಿದೆ? ನಾನು ಇಲ್ಲೇ ಇರ್ತೀನಿ. ಇಲ್ಲಿ ಎಲ್ಲೇ ಇರ್ತೀನಿ ನೀನು? ಇಲ್ಲೇ ಸೋಫಾದ ಮೇಲೆ ಇರ್ತೀನಿ, ಕಾರ್ಪೆಟ್ ಮೇಲೆ ಮಲ್ಕೋತೀನಿ. ಎಲ್ಲ ನಿಮ್ಮ ಮನೆಯವ್ರು ಎಲ್ಲ ನೋಡ್ಲಿ, ಆಗ್ಲಾದ್ರೂ ನನ್ನ ಮೇಲೆ ಕರುಣೆ ಬರ್ತೇನೆ, ನೋಡೋಣ. ರಾಕಿ ಪ್ಲೀಸ್, ಸ್ವಲ್ಪ ಅರ್ಥ ಮಾಡ್ಕೊಳೆ. ನೀನು ನನ್ನನ್ನು ಅರ್ಥ ಮಾಡ್ಕೋ. ರಾಕಿ ಭಾಸ್ಕರ್, ಟೈಮ್ ಆಗಿದೆ, ಇಬ್ರು ಮಲ್ಕೊಳ್ಳಿಲ್ವಾ ಇನ್ನು? ಹೋಗಿ ಮಲ್ಕೊಳ್ಳಿ. ಅದಕ್ಕೆ ಅದು ಭಾಸ್ಕರ್, ರಾಕಿ ಕಾಲಿಗೆ ಪೆಟ್ಟಾಗಿದೆ. ಅವಳಿಗೆ ಹತ್ತಿ ಇಳಿಯೋದು ತುಂಬ ಕಷ್ಟ ಆಗುತ್ತೆ. ನಾನು ಸೂರ್ಯ ಅವರು ಮೇಲಿನ ರೂಮಲ್ಲಿ ಮಲ್ಕೋತೀವಿ, ನೀವಿಬ್ರು ಕೆಳಗಿನ ರೂಮಲ್ಲಿ ಮಲ್ಕೊಳ್ಳಿ. ಅಲ್ಲ ಅದಕ್ಕೆ ನೀವಿನ್ನೂ ಬಾಣಂತಿ,
ಮೇಲೆ ಹತ್ತು ಇಳಿದು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ನಾವಿಲ್ಲಿ ಆರಾಮಾಗಿದ್ದೀವಿ ಅಲ್ವಾ ರಾಕಿ? ನೋಡು ಭಾಸ್ಕರ್, ನಾವು ಆಲ್ರೆಡಿ ಮೇಲಿನ ರೂಮಿಗೆ ಶಿಫ್ಟ್ ಆಗಿದ್ದೀವಿ. ನೀವಿಬ್ಬರು ಕೆಳಗಿನ ರೂಮಲ್ಲಿ ಮಲ್ಕೊಳ್ಳಿ. ಪಾಪ ಅವಳ ಕಷ್ಟನ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಅವಳಿಗೆ ಹೇಳ್ಕೊಳಕ್ಕೆ ಸಂಕೋಚ ಕಾಣೋ ಅಷ್ಟೇ. ನೀವಿಬ್ರು ಹೋಗಿ ಇಲ್ಲಿ ಮಲ್ಕೊಳ್ಳಿ. ಹಾಗಲ್ಲ ಅದಕ್ಕೆ ಮೊನ್ನೆ ತಾನೇ ಮೇಲೆ ಹತ್ತಕ್ಕಾಗಲ್ಲ ಅಂತ ಕೆಳಗಡೆ ರೂಮಿಗೆ ಶಿಫ್ಟ್ ಆದ್ರಿ, ನಿಮಗೆ ಕಷ್ಟ ಆಗತ್ತೆ ಅಂತ. ಈಗ ಹೇಳಿದ್ನಲ್ಲ, ರಾಕಿನ ನಿಧಾನವಾಗಿ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸು. ರಾಕಿ ಹುಷಾರಮ್ಮ. ಟೇಕ್ ರೆಸ್ಟ್.